ಪಾಸ್ ಮಾಡಬೇಕು. ತೆಗಿಯಪ್ಪ ಗಾಡಿನ ಮಗು. ಬನ್ನಿ ಹೋಗೋಣ, ಹೊಟ್ಟೆ ತುಂಬ ಊಟ ಮಾಡ್ಕೊಬರೋಣ. ನಿದ್ದೆ ಬಂದರೂ ಪರವಾಗಿಲ್ಲ, ಊಟ ಚೆನ್ನಾಗಿ ಮಾಡ್ಬೋದು. ಇದು ಮಕ್ಕದು ಯಾವ ರೇಂಜಿಗೆ ತೊಳೆದೀನಿ ಅಂತ ಗೊತ್ತಿಲ್ಲ, ಅಷ್ಟು ಕೋಲ್ಡು ನೀರು. ಬನ್ನಿ ಈಗ ಇಲ್ಲಿ ನೋಡಿ, ದಿಟ್ ಇಸ್ ಕಾಲ್ಡ್ ಸಕಲೇಶ್ಪುರ. ನಮ್ಮ ಮಲೆನಾಡು ಅಂತ ಸುಮ್ಮನೆ ಕರೆಯಲ್ಲ. ಇಲ್ಲಿ ಮುಗಿಯುತ್ತಿದ್ದು ಸಿಂಗಲ್ ರೋಡು, ಇಲ್ಲಿ ಕ್ಲೋಸ್, ಮತ್ತೆ ಇಲ್ಲಿಂದ 4 ಲೈನ್ ಸ್ಟಾರ್ಟು. ಹಾಯ್, ಹಲೋ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸೂರ್ಯಪುತ್ರ ಟ್ರಕ್ ವ್ಲಾಗ್ಸಿಗೆ ಮತ್ತೊಮ್ಮೆ ಮರಳಿ ಸ್ವಾಗತ. ಇಷ್ಟು ದಿನ ಕಳೀತು ಅಂದರೆ ತುಂಬ ದಿನಗಳೇ ಕಳೆದೋಯ್ತು ಆ್ಯಕ್ಚುಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ. ಲಾಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿರೋದು ಜುಲೈ 29. 6 ಮಂತ್ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಿ. ಈಗ ಎಕ್ಸಾಕ್ಟು ನ್ಯೂ ಇಯರ್ January 1, 2026 ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಪ್ಪ ವಿಡಿಯೋ ಮಾಡ್ತಾ ಇರಲಿಲ್ಲ ಅಂದರೆ ತುಂಬ ಇದೆ, ಅದನ್ನೆಲ್ಲ ಹೇಳಬೇಕು ಅಂದರೆ ಅದಕ್ಕೋಸ್ಕರ ಒಂದು ವ್ಲಾಗ್ ಮಾಡಬೇಕಾಗತ್ತೆ. ಎಲ್ಲನೂ ಹೇಳ್ತೀನಿ. ಸದ್ಯಕ್ಕೆ ಎಲ್ಲಿದ್ದೀನಪ್ಪ ಅಂದರೆ ನಾನು ಇವಾಗ ಲೋಡ್ ಮಾಡಿಕೊಂಡು ಬಿಲ್ಲೆಲ್ಲ ಇಸ್ಕೊಂಡು ಕೂತಿದ್ದೀನಿ. ಯಾವ ಕಡೆಗೆ ಲೋಡು ಏನು ಅಂದರೆ ಮಂಗಳೂರು ಕಡೆಗೆ ಹೋಗ್ತಾಯಿದ್ದೀನಿ. ಲೋಡ್ ಆಗಿದೆ ಆಲ್ರೆಡಿ, ವೈಟ್ ಫೀಲ್ಡಲ್ಲಿ ಇದ್ದೀನಿ. ಟೈಮ್ ಇವಾಗ 8:45, 9 ಗಂಟೆ ಗಂಟೆ ನೋ ಎಂಟ್ರಿ ಅಲ್ವಾ, ನೋ ಎಂಟ್ರಿ ಮುಗಿಯಬೇಕು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ನೋ ಎಂಟ್ರೆಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಡುವ. ತುಂಬ ದಿನಗಳಾಗೋಯ್ತು, 6 ತಿಂಗಳಾಯಿತು ಫೋನ್ ಹಿಡಿದು, ಕ್ಯಾಮ್ರಾ ಹಿಡಿದು. ಫೋನ್ ಹಿಡಿಬೇಕು, ಕ್ಯಾಮ್ರಾ ಹಿಡಿಬೇಕು ಅಂದ್ರೆ ಏನೋ ಒಂಥರ ಅನ್ನಿಸ್ತೈತೆ. ಕಂಟಿನ್ಯೂ ಮಾಡೋಣ ವ್ಲಾಗ್ನ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಪ್ರಾಬ್ಲಮ್ಗಳಿತ್ತು, ಸಮಸ್ಯೆಗಳಿತ್ತು, ಹಂಗಾಗಿ ವ್ಲಾಗ್ ಶೂಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ದಯವಿಟ್ಟು ಮುಂಚೆ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರಿ, ದಯವಿಟ್ಟು ಹಾಗೇ ಸಪೋರ್ಟ್ ಮಾಡ್ತಾಯಿರಿ. ಆಲ್ರೆಡಿ 2300 ಸಬ್ಸ್ಕ್ರೈಬರ್ ಮಾಡಿಬಿಟ್ಟಿದ್ರಿ ಬರೀ 2.5 ತಿಂಗಳಿಗೇ. ಮಧ್ಯದಲ್ಲಿ 6 ತಿಂಗಳು ಗ್ಯಾಪ್ ಕೊಟ್ಟು ತಿರ್ಗಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಬನ್ನಿ, ಸದ್ಯಕ್ಕೆ ಪಾಯಿಂಟಲ್ಲಿ ಇದ್ದೀನಿ. ಶೆಲ್ಫ್ ಮಾಡೋಣ ಗಾಡಿ. ನೋಡಿ, ನನ್ನ ಗಾಡಿ ನೋಡಿ ಹತ್ತತ್ರ 6 ತಿಂಗಳು ಆಯ್ತಲ್ಲ, ಎಲ್ಲ ಹೇಗಿದೆ ಹಾಗೇ ಇದೆ, ಏನು ಚೇಂಜಸ್ ಆಗಿಲ್ಲ. ಶೆಲ್ಫ್ ಮಾಡುವ. ಗ್ಲಾಸೆಲ್ಲ ಸ್ವಲ್ಪ ಗಲೀಜೈತೆ. ಸದ್ಯಕ್ಕೆ ಇಲ್ಲಿ ವಾಶ್ ಮಾಡ್ಕೊಳಕ್ಕೆ ನೀರಿಲ್ಲ. ವೈಫರಲ್ಲಿ ವಾಟರ್ ಇದೆ, ಅದರೆಲ್ಲ ಸ್ವಲ್ಪ ವಾಶ್ ಮಾಡೋಣ ಅಲ್ಲ. ಮತ್ತು ಹೊರಗಡೆ ಹೋಗಿ ಬಟ್ಟೆಲ್ಲಿ ಒರೆಸ್ಕೊಂಡ್ರೆ ಆಯಿತು. ಯಾವ ಕಡೆ ಹೋಗ್ತಿದ್ದೀನಿ ಅಂತ ಹೇಳಿದೆ, ಮತ್ತೊಂದು ಸತಿ ಹೇಳ್ತೀನಿ. ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ವೈಟ್ ಫೀಲ್ಡಿಂದ ಏನು ಲೋಡ್ ಮಾಡಿದ್ದೀನಪ್ಪ ಅಂದರೆ IFPದು ವಾಷಿಂಗ್ ಮಿಷಿನು ಮತ್ತು ಓವನ್ನು, ಫ್ರಿಜ್ಜು, ಆ ಟೈಪ್ಸು ಲೋಡು. ಮಂಗಳೂರಲ್ಲಿ 2 ಪಾಯಿಂಟ್ ಖಾಲಿ ಆಗುತ್ತೆ. ಒಂದು ಗಿರಿಯಾಸು ಮತ್ತು ಇನ್ನೊಂದು ಪ್ರಕಾಶ್ ಪ್ರೈವೇಟ್ ಲಿಮಿಟೆಡ್ ಅಂತೇನೋ ಐತೆ, ಅಲ್ಲಿಗೆ ಹೋಗ್ಬೇಕು. ಸದ್ಯಕ್ಕೆ ಇಲ್ಲಿಂದ ಹೊರಡೋಣ. ಚಲೋ, ತುಂಬ ದಿನಗಳ ನಂತರ ನಮ್ಮ ಜರ್ನಿ ಯೂಟ್ಯೂಬಲ್ಲಿ ಶುರು ಮಾಡುವ. ದಯವಿಟ್ಟು ಮುಂಚೆ ಹೆಂಗೆ ಸಪೋರ್ಟ್ ಮಾಡ್ತಾಯಿದ್ರಿ ಸ್ನೇಹಿತರೆ, ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಹೊರಡೋಣ. ಇಲ್ಲಿಂದ ಟ್ರಾಫಿಕ್ಕು ಬೇರೆ ಇರುತ್ತೆ, ನೋಡ್ಕೊಂಡು ಹೋಗೋಣ ಹುಷಾರಾಗಿ. ಫುಲ್ಲು ಗಾಡಿಗಳು ಹಾಕ್ಕೊಟ್ಟಿದ್ದಾರೆ ನೋಡಿ. ಗ್ಯಾಪಲ್ಲಿ ಪಾಸ್ ಮಾಡಬೇಕು. ತೆಗಿಯಪ್ಪ ಗಾಡಿನ ಮಗು. ಬನ್ನಿ ಗೇಟೆಲ್ಲ ಪಾಸ್ ಮಾಡೋಣ ಹೊರಗಡೆ. ಫ್ರೆಂಡ್ಸ್, ವೈಟ್ ಫೀಲ್ಡಿಂದ ಲೋಡ್ ಮಾಡ್ಕೊಂಡು ಹೊರಟೋನು ನಾನ್ ಸ್ಟಾಪಿಗೆ ಎಲ್ಲಿ ಬಂದಿದ್ದೀನಪ್ಪ ಅಂದರೆ ಬೆಂಗಳೂರು ಸಿಟಿಲಿ ಓಡಾಡಬೇಕು ಅಂದರೆ ಒಂದು ಲೆಕ್ಕಾಚಾರಕ್ಕೆ ನಾನ್ ಸ್ಟಾಪ್ ಅಂತಲೇ ಹೇಳ್ಬೇಕು. ಸೀದಾ ಗೊರಗುಂಟೆಪಳ್ಳಿ ಬಂದಿದ್ದೀನಿ. ಗೊರಗುಂಟೆಪಳ್ಳಿಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಜಾಮ್ ಇದೆ, ಅಷ್ಟೇನಿಲ್ಲ. ನಾರ್ಮಲಾಗಿ ಯೂಸ್ವಲಾಗಿ ಹೆವಿ ಇರೋದು ಆಲ್ಮೋಸ್ಟ್ ಇಲ್ಲಿ ಗಂಟನೂ ಜಾಮ್ ಇರ್ತಾಯಿತ್ತು. ಇವಾಗ ಸ್ವಲ್ಪ ಜಾಮ್ ಕಮ್ಮಿ ಐತೆ ನೋಡಿ. ಇದಕ್ಕೆ ಏನಾಯ್ತು, ಇದಕ್ಕೆ ಸ್ವಲ್ಪ ಜಾಮ್ ಇದೆ. ಜಾಮ್ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು. ಫ್ಲೈಓವರ್ ಮೇಲೆ ಬಿಡ್ತಾ ಇದ್ದಾರೆ ಇಲ್ಲ ಗೊತ್ತಿಲ್ಲ. ಫ್ಲೈಓವರ್ ಮೇಲೆ ಬಿಟ್ಟರೆ ಸೀದಾ ಫ್ಲೈಓವರ್ ಮೇಲೆ ಹೋಗ್ಬೋದು, ಇಲ್ಲಾಂದರೆ ಕೆಳಗಡೆ ಹೋಗ್ಬೇಕು ಅಂದರೆ ಮತ್ತೆ ಕೆಳಗಡೆನೂ ಜಾಮ್ ಇರ್ತದೆ. ಇವತ್ತು ಆ್ಯಕ್ಚುಲಿ ಇಲ್ಲಿ ಜಾಮ್ ಕಮ್ಮಿ ಐತೆ. ಯಾಕಪ್ಪ ಅಂದರೆ ನ್ಯೂ ಇಯರ್ ಪ್ರಯುಕ್ತ ಏನಾದರೂ ಜನಗಳು ಆ ಕಡೆ ಈ ಕಡೆ ಓಡಾಡಿರೋದು ಕಾರಣಕ್ಕೋಸ್ಕರ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರ್ಬೋದು ಅಷ್ಟೇ. ನಾರ್ಮಲಾಗಂತೂ ಹೆವಿ ಜಾಮ್ ಇರುತ್ತೆ. ಟೈಮ್ ಇವಾಗ ಕರೆಕ್ಟಾಗಿ ಗೈಸ್, ನಾನು ವಾಚಲ್ಲಿ ಟೈಮೇ ಓಡ್ತಲ್ಲ, ನಿತ್ಯ ಹೋಗ್ಬಿಟ್ಟೈತೆ. 9:51 ಟೈಮ್ ಇವಾಗ. ಎಷ್ಟೊತ್ತಾಗ್ಬೋದು ಅಂದರೆ ನಾನು ಸ್ಟಾಪ್ ಹೊಡೆದ್ರು 4:05 ಗಂಟೆ ಹೊತ್ತಿಗೆ ಮಂಗ್ಳೂರಿಗೆ ಹೋಗ್ಬೋದು. ಇಲ್ಲಿಂದ ಸೀದಾ ನೆಲಮಂಗ್ಲಕ್ಕೆ ಹೋಗಿ ಸ್ವಲ್ಪ ಹೊಟ್ಟೆಗೆ ಏನಾದ್ರು ಇಟ್ಟು ಹಾಕ್ಕೊಂಡು
ಮತ್ತೆ ಹೊರಡೋಣ ಬನ್ನಿ. ಬಿಡ್ತು ಟ್ರಾಫಿಕ್ಕು. ಬೆಂಗಳೂರು ಟ್ರಾಫಿಕ್ಕು ಇವತ್ತೊಂದು ಮಟ್ಟಿಗೆ ಕಮ್ಮಿ ಐತೆ ಅಷ್ಟೇ. ನೆನ್ನೆ ನೈಟಿನಂಗೆ ಕೇಳಂಗಿಲ್ಲ, ಎಲ್ಲ ಇಯರ್ ಎಂಡು ಅದು ಇದು ಪಾರ್ಟಿ ಗಿಟಿ ಹಾಕಿ ಮೋಜ ಮಸ್ತಿ ಇರುತ್ತೆ. ಇವತ್ತಂತೂ ಫುಲ್ಲು ಕಮ್ಮಿ ಐತೆ ಟ್ರಾಫಿಕ್. ನಾನು ಹೋಗ್ಬೇಕಾದ್ರೆ ಆ್ಯಕ್ಚುಲಿ ಅಷ್ಟೊಂದು ಟ್ರಾಫಿಕ್ ಸಿಗಲಿಲ್ಲ ಇವತ್ತು ನೋಡಿ ಏನು ಹಬ್ಬ ಅಂದ್ರೆ ಒಂದು 300 ಮೀಟ್ರ್ ನಿಂತಿರ್ಬೋದು ಅಷ್ಟೇ. ನಾರ್ಮಲ್ ಆಗಲ್ಲ, 1 ಕಿಲೋಮೀಟ್ರ್ ಹಿಂಗಡೆ ಬ್ರಿಡ್ಜು ಮಿಲ್ಟ್ರಿದು ಕ್ಯಾಂಪಸ್ ಒಂದು ಗೇಟ್ ಐತೆ, ಅಲ್ಲಿವರೆಗೂ ನಿಂತ್ಕೊಳ್ಳುತ್ತೆ ನಾರ್ಮಲ್ ಆಗಿ ಯೂಶ್ವಲ್ ಆಗಿ. ಇವತ್ತು ಸ್ವಲ್ಪ ಕಮ್ಮಿ ಇದೆ. ಬನ್ನಿ ಇಲ್ಲಿಂದ ಸೀದಾ ನಾನ್ ಸ್ಟಾಪ್ ನೆಲಮಂಗ್ಲ ಹೋಗೋಣ. ನೆಲಮಂಗ್ಲ ಹೋಗಿ ಒಂಚೂರು ಹೊಟ್ಟೆಗೆ ಏನಾದರೂ ಊಟ ಹಾಕೊಂಡ್ರೆ ಅಲ್ಲಿಂದ ಅಂತೂ ನಾನ್ ಸ್ಟಾಪು ಸಕಲೇಶ್ಪುರಕ್ಕಂತ ಎಲ್ಲೂ ನಿಲ್ಸಲ್ಲ. ಬನ್ನಿ ಸೀದಾ ನೆಲಮಂಗ್ಲಕ್ಕೆ ಹೋಗಿ ಏನಾದರೂ ಸ್ವಲ್ಪ ಹೊಟ್ಟೆಗೆ ಊಟ ಮಾಡುವ. ಫ್ರೆಂಡ್ಸ್, ನೆಲಮಂಗ್ಲ ರೀಚ್ ಆಗಿದ್ದೀನಿ. ಟೈಮು 10:15. ಊಟ ಮಾಡೋಣ ಇಲ್ಲೇನೆ. ಇವತ್ತು ನ್ಯೂ ಇಯರ್ ಇರೋದ್ರಿಂದ ಮತ್ತೆ ಮುಂದಕ್ಕೆ ಹೋದರೆ ಊಟ ಸಿಗ್ತದೋ ಇಲ್ಲ ಗೊತ್ತಿಲ್ಲ, ಸಿಗ್ಬೋದು. ಬಟ್ ಆದ್ರೂ ಇಲ್ಲೇ ಮಾಡ್ಕೊಂಡು ಹೋಗ್ಬಿಡೋಣ. ನಾನು ಟಾರ್ಗೆಟ್ ಇಟ್ಕೊಂಡಿದ್ದೀನಿ, ನಾನ್ ಸ್ಟಾಪ್ ಸಕಲೇಶ್ಪುರಕ್ಕೆ ಗಾಡಿ ಓಡಿಸ್ಬೇಕು. ಹಂಗಾಗಿ ಇಲ್ಲೇ ಲೆಫ್ಟಿಗೆ ಎಲ್ಲಾದರೂ ಸೈಡಿಗೆ ಗಾಡಿ ನಿಲ್ಲಿಸ್ಬಿಟ್ಟು ಊಟ ಮಾಡಿಬಿಡೋಣ. ನೆಲಮಂಗ್ಲ ಬೈಪಾಸ್ ಕುಣಿಗಲ್ ರೋಡ್, ಇದು ಹಾಸನ್ ರೋಡು, ಎಲ್ಲರಿಗೂ ಗೊತ್ತಿರುತ್ತೆ. ನಾವಾದ್ರೆ ಸುಮ್ಮನೆ ವಿಡಿಯೋದಲ್ಲಿ ಹೇಳೋಣ ಅಲ್ವಾ. ಪ್ರೈವೇಟ್ ಬಸ್ಗಳು ಅವಳಿ ಅಂತೂ ಹೆವಿ ಆಗ್ತಾರೆ, ನೋಡೋದಿಲ್ಲ ಏನಿಲ್ಲ ನೋಡ್ರಿ, ಸುಮ್ಮನೆ ಎಳಿತಾರೆ, ಇಂಡಿಕೇಟರ್ ಹಾಕಲ್ಲ ಏನಿಲ್ಲ. ಇಲ್ಲೇ ಲೆಫ್ಟಲ್ಲಿ ಬೆಜ್ಜ ನೋಟ್ಲಿದ್ದಾವೆ. ಸದ್ಯಕ್ಕೆ ಗಾಡಿ ನಿಲ್ಸೋಕ್ಕೆ ಜಾಗ ಬೇಕು. ಇಲ್ಲಿ ನಿಲ್ಸಿದ್ರೆ ರೋಡಿಗೆ ನಿಂತ್ಕೊಳ್ಳುತ್ತೆ, ಖಂಡಿತವಾಗ್ಲೂ ರೋಡಲ್ಲಿ ನಿಲ್ಲುತ್ತೆ. ಕಾರ್ ಏನಾದರೂ ತೆಗಿತಾರೇನೋ ಗೊತ್ತಿಲ್ಲ, ನೋಡೋಣ, ಆರನ್ ಮಾಡೋಣ. ಕಾರ್ ತೆಗೆದ್ರೆ ಈ ಜಾಗಕ್ಕೆ ಹಾಕೋಣ. ದೇವ್ರ ತೆಗಿಯಂಗೆ ಕಾಣ್ತಾ ಇಲ್ಲ. ಮುಂದಕ್ಕೆಲ್ಲಾದರೂ ಹಾಕದ, ಇಲ್ಲೇ ನಿಂತ್ಕೊಂಡ್ರೆ ರೋಡಿಗೆ ನಿಂತ್ಕೊಳ್ಳುತ್ತೆ ನೋಡಿ, ರೋಡಿಗೆ ನಿಲ್ಲುತ್ತೆ. ಎಂತ ಮಾಡೋದು, ಸ್ವಲ್ಪ ಹಿಂದೆ ಮುಂದಕ್ಕೆ ಇಲ್ಲೇ ಆಡಿಸಿ ಹೋಗಿ ಊಟ ಮಾಡ್ಕೊಂಡು ಬರೋಣ. ಇಲ್ಲಿಂದ ಊಟ ಮಾಡ್ಕೊಂಡು ಬರೋಣ, ನಾನ್ ಸ್ಟಾಪ್ ನೆಕ್ಸ್ಟ್ ಸಕಲೇಶ್ಪುರನೇ ಸ್ಟಾಪು. ಬನ್ನಿ ಹೋಗೋಣ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರೋಣ. ನಿದ್ದೆ ಬಂದರೂ ಪರವಾಗಿಲ್ಲ, ಊಟ ಚೆನ್ನಾಗಿ ಮಾಡ್ಬೋದು. ಗೈಸ್, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದೆ. ಆ್ಯಕ್ಚುಲಿ ಸೌತ್ ಇಂಡಿಯನ್ ಮೀಲ್ಸ್ ಕೇಳಿದೆ, ಸೌತ್ ಇಂಡಿಯನ್ ಮೀಲ್ಸ್ ಸಿಗಲಿಲ್ಲ. ಹಂಗಾಗಿ ನಾರ್ತ್ ಇಂಡಿಯನ್ ಮೀಲ್ಸ್ ತೊಗೊಂಡು ಬಂದು ತಿಂದು ಸದ್ಯಕ್ಕೆ ಹೊರಟಿದ್ದೀನಿ. ಈಗ ಎಲ್ಲಿದ್ದೀನಪ್ಪ ಅಂದರೆ ನೋಡಿ, ಹಾಸನ್ ರೋಡಲ್ಲಿ ಬರುತ್ತಲ್ವ ನೆಲಮಂಗ್ಲ ಟೋಲು, ಆ ಟೋಲಿಂದ 1 ಕಿಲೋಮೀಟರ್ ಹಿಂದೆ ಇದ್ದೀನಿ. ನಾನು ರೆಗ್ಯುಲರಾಗಿ HP ಬಂಕು ಇಲ್ಲೇ ಡೀಸೆಲ್ ಹಾಕ್ಸೋದು. ಬನ್ನಿ ಇಲ್ಲಿಗೆ ಹೋಗ್ಬಿಟ್ಟು ಡೀಸೆಲ್ ಫುಲ್ ಇಳಿದೋಗ್ಬಿಟ್ಟಿದೆ. ಒಂದು 5,000 ರೂಪಾಯಿ ಡೀಸೆಲ್ ಹಾಕಿಸ್ಕೊಬರೋಣ ಸಾಕು. 5,000 ರೂಪಾಯಿ ಹಾಕಿಸ್ಕೊಂಡ್ರೆ ನೆಮ್ಮದಿಯಾಗಿ ಹೋಗಿ ಮಂಗಳೂರು ಮುಟ್ಟಿ ಖಾಲಿ ಮಾಡ್ಕೊಂಡು ರಿಟರ್ನ್ ಲೋಡ್ಗೆ ಹೋಗ್ಬೋದು. ಬನ್ನಿ ಒಂದು 5,000 ಡೀಸೆಲ್ ಹಾಕಿಸ್ಕೊಳ್ಳೋಣ. ಹಾಗೆ ಮೈಲೇಜ್ ಎಷ್ಟು ಬರುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ ನಿಮಗೆ. ನೋಡಿ ಟ್ರಿಪ್ಪನ್ನು ಸಮೇತ 0 ಮಾಡ್ತೀನಿ. ಗಾಡಿಗಳಿದೆ ಒಂದೆರಡು ಗಾಡಿಗಳನ್ನ ತೆಗೆದುಬಿಡ್ಲಿ ಅವರು. ಡೀಸೆಲ್ ಹಾಕ್ಸ್ಕೊಂಡು ಶಿಸ್ತಾಗಿ ಹೋಗೋಣ. ನನ್ನ ಗಾಡಿಗೆ ಆ್ಯಕ್ಚುಲಿ 2,55,902 ಕಿಲೋಮೀಟ್ರ್ ಗಾಡಿ ಹೊಡೆಯುತ್ತೆ. ಇದು ಟ್ರಿಪ್ ಎಲ್ಲಿ 6.2 ಮೈಲೇಜ್ ಬಂತು. ಗೋವಾದಿಂದ 9 ಟನ್ ಲೋಡ್ ಮಾಡ್ಕೊಂಡು ಬಂದಿದೆ, ಹಂಗಾಗಿ ಅಷ್ಟೇ ಬಂದಿದ್ದು ಮೈಲೇಜು. 0 ಮಾಡಿದ್ದೀನಿ ಇವಾಗ. 0 ಇರಲಿ, ಅದು ಚೇಂಜ್ ಆಗಲಿ ಬಿಡಿ. ಟೈಮ್ ಇವಾಗ ಎಕ್ಸಾಕ್ಟಾಗಿ 10:40. ನಾನು ಡೀಸೆಲೆಲ್ಲ ಹಾಕಿಸ್ಕೊಂಡು ಹೊರಡೋ ಹೊತ್ತಿಗೆ ಆರಾಮಾಗಿ 11 ಗಂಟೆ ಆಗುತ್ತೆ. 11 ಗಂಟೆಗೆ ನೆಲಮಂಗ್ಲ ಬಿಡ್ತಾ ಇದ್ದೀನಿ. ನಾನ್ ಸ್ಟಾಪ್ ಚಾಲೆಂಜ್ ಇಟ್ಕೊಂಡು ಸಕಲೇಶ್ಪುರ ಮುಟ್ಟೋಣ. ಸಕಲೇಶ್ಪುರ ಏನು ಭಾರಿ ದೂರ ಇಲ್ಲ, ಇಲ್ಲಿಂದ ಹಾಸನ 170, ಒಟ್ಟಿಗೆ ಒಂದು 200-220 ಕಿಲೋಮೀಟ್ರ್ ಅಂದ್ಕೊಳ್ಳಿ. ನಾನ್ ಸ್ಟಾಪ್ ಸಕಲೇಶ್ಪುರಕ್ಕೆ ಓಡಿಸ್ಬೇಕು ಗಾಡಿನ. ಡೀಸೆಲ್ ಹಾಕಿಸ್ಕೊಂಡು ಇಲ್ಲಿಬಿಟ್ರೆ ನೆಕ್ಸ್ಟ್ ಸಕಲೇಶ್ಪುರಕ್ಕೆ ಹೋಗಿ ಗಾಡಿ ನಿಲ್ಲಿಸೋದು. ಇಲ್ಲಿ ಹೋಗ್ಬಿಟ್ಟು ನಿದ್ದೆ ಬಂದರೆ ಮಲ್ಕೊಳ್ಳೋಣ, ಇಲ್ಲ ಅಂದರೆ ಗಾಡಿ ಓಡಿಸೋಣ. ನೋಡೋಣ ಹೆಂಗಾಗುತ್ತೆ. ಅವ್ರುಗಳು ಗಾಡಿ ತೆಗೆದಾದ್ಮೇಲೆ ಡೀಸೆಲ್ ಹಾಕಿಸ್ಕೊಂಡು ಹೊರಡೋಣ ಇಲ್ಲಿಂದ. ಫ್ರೆಂಡ್ಸ್, ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 1:15 ಆಗೈತೆ. ಎಲ್ಲಿದ್ದೀನಿ ಇವಾಗ ಎಕ್ಸಾಕ್ಟಾಗಿ ನಾನು ಅಂದರೆ ಶಾಂತಿಗ್ರಾಮ ಟೋಲು, ಹಾಸನಿಂದ ಹಿಂದಕ್ಕೆ ಶಾಂತಿಗ್ರಾಮ ಟೋಲ್ ಅಂತ ಬರುತ್ತೆ. ಆ ಟೋಲ್ ಹತ್ರ ಇದ್ದೀನಿ. ಟೋಲಿಂದ ಹಿಂದೆ ಯಾಕೆ ನಿಲ್ಲಿಸ್ಕೊಂಡೆ ಅಂದರೆ ಹಿಂದೆ ಟೋಲಲ್ಲೇ ಇರಿಸಾವೆ ಟೋಲಲ್ಲೇ ಕಟ್ಟಾಗಿದ ತಕ್ಷಣ ಲೋ ಬ್ಯಾಲೆನ್ಸ್ ಅಂತ ಬಂತು. ಮರ್ತುಬಿಟ್ಟು ಇಲ್ಲಿಗೆ ಬಂದು ಇವಾಗ ನೋಡ್ಕೊಂಡ್ರೆ ಲೋ ಬ್ಯಾಲೆನ್ಸ್ ಅಂತ ಬಂತು, ಮರ್ತೋಗಿದ್ದೆ. ಇವಾಗ ರೀಚಾರ್ಜ್ ಎಲ್ಲ ಮಾಡಾಯಿತು, ಪಾಸ್ ಮಾಡೋಣ. ನಾನ್ ಸ್ಟಾಪ್ ಸಕಲೇಶ್ಪುರ ಹೋಗೋಣ ಅಂತ ಟಾರ್ಗೆಟ್ ಇಟ್ಕೊಂಡು ಬಂದಿದ್ದು. ಟೈಮ್ 1 ಕಾಲ್ ಅವರ್ ನಾನ್ ಸ್ಟಾಪ್ ಜರ್ನಿ ಮಾಡಿದ್ವಿ. 140 ಕಿಲೋಮೀಟ್ರ್ ಗಾಡಿ ಹೊಡೆಯುತ್ತೆ. 140 ಕಿಲೋಮೀಟ್ರು 2 ಅವರಲ್ಲಿ 140 ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ. ಈಗ ಹೆಂಗಿದ್ರು ಗಾಡಿ ನಿಲ್ಸಾಗೈತೆ. ಕುಡಿಯೋಕ್ಕೆ ನೀರು ತಗೊಳ್ಳೋದನ್ನ ಮರ್ತುಬಿಟ್ಟಿದ್ದೀನಿ, ನೀರೇ ಇಲ್ಲ ಗಾಡೀಲಿ. ಮುಂದೆ ಟೀ ಅಂಗಡಿಗಳಿದ್ದಾವೆ, ಅಲ್ಲಿ ಹೋಗ್ಬಿಟ್ಟು ಒಂದು ಟೀ ಕುಡಿದು ಲೈಟಾಗಿ ಒಂದು 2 ಲೀಟ್ರ್ ನೀರು ತಗೊಂಡು
ಮತ್ತು ಇಲ್ಲಿಂದ ಹೊರಡೋಣ. ಟೈಮ್ 1:15, ಇಲ್ಲಿಂದ 1:45 ಅವರು ಸಕಲೇಶ್ಪುರ. 2 ಗಂಟೆ 2:15 ಹೊತ್ತಿಗೆ ಸಕಲೇಶ್ಪುರ ಬೈಪಾಸಿಗೆ ಹೋಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಮಲಗಿದ್ದು ಹೋಗೋಣ. ನಿದ್ದೆ ಬಂದರೆ ಮಲಗೋದು, ನಿದ್ದೆ ಬರಲಿಲ್ಲ ಅಂದರೆ ನಾನ್ ಸ್ಟಾಪ್ ಹೋಗೋದೇ. ಅಣ್ಣ ಯಾಕೋ ತೆಗಿತಾನೆ ಇಲ್ವಲ್ಲ, ಲೋ ಬ್ಯಾಲೆನ್ಸ ಏನು ಕತೆ. ನಿದ್ದೆ ಬಂದರೆ ಮಲ್ಕೋತೀನಿ, ಇಲ್ಲ ಅಂದರೆ ನಾನ್ ಸ್ಟಾಪ್ ಘಾಟ್ ಇಳಿದ್ಬಿಟ್ಟು ಘಾಟ್ ಇಳಿದಾದ್ಮೇಲೆ ಬೇಕಾದ್ರೆ ಗುಂಡಿ ಹತ್ರ ಮಲ್ಕೊಂಡ್ರು ಆರಾಮಾಗಿ ಬೆಳಗ್ಗೆ 7 ಗಂಟೆಗೆ ಆದ್ರೂ 9 ಗಂಟೆ ಹೊತ್ತಿಗೆ ಮಂಗಳೂರು ಮುಟ್ಬೋದು. ಗಿರಿಯಾಸ್ ಬಂದುಬಿಟ್ಟು ಅದು ಓಪನ್ ಆಗೋದೇ 10 ಗಂಟೆಗೆ. ನಾವು ಎಷ್ಟೇ ಬೇಗ ಹೋದ್ರೂ ಅವ್ರು ಖಾಲಿ ಮಾಡ್ಕೊಳ್ಳೋದು 10 ಗಂಟೆ ಮೇಲೇ. ನೋಡೋಣ, ಮುಂದೆ ಹೋಗಿ ಚಿಕ್ಕದಾಗೊಂದು ಟೀ ಕುಡಿದು, ಟೀ ಜೊತೆಗೆ 1-2 ಲೀಟ್ರ್ ನೀರು ತಗೊಂಡು ಇಲ್ಲಿಂದ ಬಿಡುವ. ಗೈಸ್ ಆ್ಯಕ್ಚುಲಿ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಬಾಳುಪೇಟೆ ಅಂದ್ಕೊಳ್ಳಿ. ಹಾಸನಲ್ಲಿದ್ದಾಗ ಏನು ನಿದ್ದೆ ಬರ್ತಾ ಇರಲಿಲ್ಲ. ಸಕಲೇಶ್ಪುರನೂ ಇನ್ನೂ ಮುಟ್ಟಿಲ್ಲ. ಬಾಳುಪೇಟೆ ಹತ್ರ ಇಲ್ಲೊಂದು ಬಂಕ್, ಬಾಳುಪೇಟೆ ಬೈಪಾಸು. ಬಾಳುಪೇಟೆ ಇನ್ನೊಂದು ಸ್ವಲ್ಪ ಅದರ ಮುಂದಕ್ಕೆ ಹೋಗ್ಬೇಕು. ನಯರ ಬಂಕ್ ಇತ್ತು ಇಲ್ಲಿ. ಬಂಕ್ ಒಳಗಡೆ ಗಾಡಿ ನಿಲ್ಸಿದ್ದೀನಿ. ತುಂಬ ನಿದ್ದೆ ಎಳಿತಾವೆ, ಅವಾಯ್ಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಆರಾಮಾಗಿ ಒಂದು 2-3 ಅವರ್ ಮಲ್ಕೊಂಡು ಒಂದು 5 ಗಂಟೆಗೆ ಎದ್ದು ಹೋಗ್ರೂ ಆರಾಮಾಗಿ ಒಂದು 9 ಗಂಟೆ ಹೊತ್ತಿಗೆ ಹೋಗ್ಬೋದು. ಅದೇ ಪ್ಲಾನಿಂಗ್ ಹಾಕೊಂಡು ಮಲಗಿದ್ದೀನಿ. ಟೈಮ್ ಎಷ್ಟಾಗಿದೆ ಅಂದರೆ 2:15 ಆಗೈತೆ ಟೈಮು. ಅಲ್ಲಿಂದ ಇಲ್ಲಿಗೆ 1 ಅವರು 1.25 ಅವರ್ ಬಂದಿದ್ದೀನಿ ಅಂದ್ಕೊಳ್ಳಿ. ವೆಹಿಕಲ್ಸ್ ಸ್ವಲ್ಪ ಜಾಸ್ತಿ ಇದ್ದು, ಅಲ್ಲಿ ರೋಡ್ ಬೇರೆ ರೆಡಿ ಮಾಡ್ತಾವ್ರೆ, ವೆಹಿಕಲ್ಸ್ ಜಾಸ್ತಿ ಇತ್ತು, ಮೂವಿಂಗ್ ಆಗಲಿಲ್ಲ. ಮಲಗೋಣ ಅಷ್ಟೇ, ಮತ್ತೆ ಬೆಳಗ್ಗೆ ಸಿಗುವ. ನೆಕ್ಸ್ಟ್ ಮಾರ್ನಿಂಗ್ ಗೈಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಆಗಲೇ ನೋಡ್ದಂಗೆ ನೈಟು 2:15 ಬಂದಿಲ್ಲಿ ಮಲಗ್ದವನು. ಟೈಮ್ ಇವಾಗ ಕರೆಕ್ಟಾಗಿ 7 ಗಂಟೆ ಆಗೈತೆ. ಈಗ ಎದ್ದಿದ್ದೀನಿ ನೋಡಿ ನಮ್ಮ ಗಾಡಿ. ಈಗ ಎದ್ದಿದ್ದೀನಿ. ಚಳಿಗೆ ನಿಜವಾಗ್ಲೂ ಎದ್ದೇಳಬೇಕು ಅಂತ ಮನಸ್ಸೇ ಬರ್ತಾ ಇಲ್ಲ. ಆ ರೇಂಜಿಗೆ ಚಳಿ ಆಗ್ತಾಯಿದೆ. ಹಿಂದ್ಗಡೆ ಏನು ಇಲ್ಲಕ್ಕೆ ಇಲ್ಲ, ಮುಂದ್ಗಡೆ ಮಾತ್ರ ಸ್ವಲ್ಪ ಲೋಡ್ ಐಟ್ಕೊಂಡೈತೆ ಬಿಟ್ರೆ ಹಿಂದ್ಗಡೆ ಏನೂ ಲೋಡಿಲ್ಲ. ಫಾಗ್ ನೋಡಿ, ನಿಜವಾಗ್ಲೂ ಎಷ್ಟು ಚಳಿ ಅಂದರೆ ಎದ್ದೇಳೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಎದ್ದು ಮಕ್ಕದು ಯಾವ ರೇಂಜಿಗೆ ತೊಳೆದೀನಿ ಅಂತ ಗೊತ್ತಿಲ್ಲ, ಅಷ್ಟು ಕೋಲ್ಡು ನೀರು. ಬನ್ನಿ, ಈಗ ಇಲ್ಲಿಂದ ಹೊರಡೋ ಸಮಯ 7 ಗಂಟೆ. ಇಲ್ಲಿಂದ 3 ಅವರ್ ಜರ್ನಿ. 3 ಅವರ್ಗೆ ಹೋದ್ರೂ ಕರೆಕ್ಟಾಗಿ 10 ಗಂಟೆ ಹೊತ್ತಿಗೆ ಮಂಗಳೂರಿಗೆ ರೀಚ್ ಆಗ್ತೀವಿ. ಮಂಗಳೂರಿಗೆ ರೀಚ್ ಆಗಲಿಲ್ಲ, 10 ಗಂಟೆ ಹೊತ್ತಿಗೆ 2 ಪಾಯಿಂಟ್ ಖಾಲಿ ಆಗಿರೋದ್ರಿಂದ ಆದಷ್ಟು ಬೇಗ ಫಸ್ಟ್ ಪಾಯಿಂಟ್ ಖಾಲಿ ಮಾಡಿದ್ರೆ 2ನೇ ಪಾಯಿಂಟ್ ಖಾಲಿ ಮಾಡಿ ಇವತ್ತು ನೈಟೇ ರಿಟರ್ನ್ ಲೋಡ್ ಮಾಡ್ಬೋದು. ಇಲ್ಲಾಂದರೆ ಇವತ್ತು ಆಲ್ಟ್ ಆಯ್ತು ಅಂದರೆ ನಾಳೆಗೆ ಆಗ್ಬಿಡುತ್ತೆ. ಫಸ್ಟ್ ಇಲ್ಲಿಂದ ಹೊರಡುವ. ಮುಂದೆ ಹೋಗಿ ಎಲ್ಲಾದರೂ ಒಂದು ಚಾಯ್ ಹಾಕ್ಕೊಂಡು ಇಲ್ಲಿಂದ ಹೊರಡೋಣ. ಗೈಸ್ ನೋಡಿ, ಇವಾಗ ಕರೆಕ್ಟಾಗಿ ಸಕಲೇಶ್ಪುರ ಬೈಪಾಸಲ್ಲಿ ಇದ್ದೀನಿ. ಯಾವ ರೇಂಜಿಗೆ ಫಾಗ್ ಐತೆ ಅಂದರೆ ಮುಂದೆ ಹೋಯ್ತಾರೆ ಗಾಡಿಗಳು. ಏನದು ಹಬ್ಬ ಅಂದ್ರೆ 100-150 ಮೀಟ್ರ್ ಅಷ್ಟೇ ಗಾಡಿಗಳು ಕಾಣ್ತಾರೆ. ಅದು ಮುಂದೆ ಗಾಡಿನೇ ಕಾಣ್ತಾ ಇಲ್ಲ. ಸುತ್ತಮುತ್ತ ಫುಲ್ಲು ಫಾಗ್ ಕವರ್ ಆಗೈತೆ. ಚಳಿಗಂತೂ ಎಷ್ಟು ಚಳಿ ಆಗ್ತಾಯಿದೆ ಅಂದರೆ ಹೇಳಂಗೆ ಇಲ್ಲ. ನೋಡಿ, ದಿಟ್ ಇಸ್ ಕಾಲ್ಡ್ ಸಕಲೇಶ್ಪುರ. ನಮ್ಮ ಮಲೆನಾಡು ಅಂತ ಸುಮ್ಮನೆ ಕರೆಯಲ್ಲ. ನಿಜವಾಗ್ಲು ಮುಂದೆ ನೋಡಿದ್ರು ಏನು ಕಾಣಿದೆ ನೋಡಿ, 2 ಕಾರ್ಗಳು ಎಲ್ಲಿ ಕಾಣ್ತೈತೆ ನೋಡಿ. ಈಗ ಕಾರ್ ಬಂತು, ಏನು ಕಾಣ್ತಾ ಇಲ್ಲ. ಆ ರೇಂಜಿಗೆ ಫಾಗಿದೆ. ನಾವು ಸ್ವಲ್ಪ ನಿಧಾನಕ್ಕೆ ತಾಳ್ಮೆಯಿಂದ ನೋಡ್ಕೊಂಡು ಹುಷಾರಾಗಿ ಓಡಿಸೋಣ. ಸಿಕ್ಕಾಬಿಡ ಚಳಿ ಆಗ್ತೈತೆ. ಫಸ್ಟ್ ಒಂದು ಟೀ ಕುಡಿಬೇಕು. ಟೀ ಕುಡಿದ್ರೆ ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತೆ. ಗಾಡಿ ಓಡಿಸೋಕ್ಕೆ ಸ್ವಲ್ಪ ಖುಷಿ ಅನಿಸುತ್ತೆ. ನೋಡ್ರಿ, ಅಲ್ಲಿ ಮುಂದೆ ಗಾಡಿಗಳು ಹೋಗ್ತವೆ. ನಿಮಗೆ ಈಗ ಅಷ್ಟು ಕಾಣ್ತಾ ಇಲ್ಲ ನೋಡಿ. ಇವಾಗ ಝೂಮ್ ಹಾಕ್ತೀನಿ. ಝೂಮ್ ಹಾಕಿದ್ರೆ ನೋಡಿ ಅಲ್ಲಿ ಹೋಗ್ತಾ ಇದಾವೆ ಗಾಡಿಗಳು. ಝೂಮ್ ಹಾಕಿಲ್ಲ ಅಂದರೆ ಕಾಣ್ತಾನೆ ಇಲ್ಲ ಗುರು ಗಾಡಿಗಳು. ಏನು ಕಾಣ್ತಾ ಐತೆ ಸುತ್ತಮುತ್ತ? ಏನೂ ಇಲ್ಲ. ಟೈಮ್ ಬೇರೆ ಆಗೋಯ್ತು. 5 ಗಂಟೆಗೆ ಹೇಳೋಣ ಅಂದ್ಕೊಂಡ್ರೆ ನೋಡಿ 7:15. ಬಾಳುಪೇಟೆಯಿಂದ ಇಲ್ಲಿಗೆ ಒಂದು 10-12 ಕಿಲೋಮೀಟರ್ ಇತ್ತು. ಸೀದಾ ಬಂದೆ ನಾನ್ ಸ್ಟಾಪು. ಹೋಗೋಣ ಮುಂದೆ ಒಂದು ಚಾಯ್ ಕೊಡ್ಕೊಂಡು ಸೀದಾ ಘಾಟ್ ಇಳಿಯೋದೇನೆ. ಮತ್ತು ಇನ್ನೊಂದೇನಪ್ಪ ಅಂದರೆ ರೋಡೆಲ್ಲ ರೆಡಿ ಮಾಡಿದ್ದಾರೆ. ಅವಾಗ್ಲಿಗೂ ಇವಾಗ್ಲಿಗೂ ಒಂದು ಬೆಂಗಳೂರು ಟು ಮಂಗಳೂರು. ಈಗ ಸಕಲೇಶ್ಪುರದಿಂದ ಹಾಸನವರೆಗೆ ಕಂಪ್ಲೀಟಾಗಿ ರೋಡ್ ಆಗೈತೆ. ಹಾಸನ ಬೈಪಾಸ್ ಒಂಚೂರು ಕನ್ಸ್ಟ್ರಕ್ಷನ್ ಆಗ್ಬಿಟ್ರೆ ಸಕಲೇಶ್ಪುರ ಬೈಪಾಸ್ವರೆಗೂ ರೋಡ್ ಆಗೈತೆ. ಇಲ್ಲೂ ಮುಂದಕ್ಕೆ ಕಂಪ್ಲೀಟಾಗಿ ಒಂದು 78%, 80% ರೋಡ್ ಕಂಪ್ಲೀಟ್ ಆಗಿದೆ. ಆ ರೋಡ್ನೆಲ್ಲ ಕಂಪ್ಲೀಟಾಗಿ ವೀಡಿಯೋ ಮಾಡೋಣ ಇವತ್ತು. ಬನ್ನಿ ನೋಡೋಣ, ತೋರಿಸ್ತೀನಿ ಮುಂದೆ ನೋಡಿ ಯಾವ್ಯಾವ ಥರ ಆಗಿದೆ. ಇನ್ನು ಎಲ್ಲೆಲ್ಲಿ ರೆಡಿ ಮಾಡೋಕ್ಕಿದೆ, ಪೆಂಡಿಂಗ್ ಏನಿದೆ ಎಲ್ಲನೂ ಅಪ್ಡೇಟ್ ಮಾಡ್ತೀನಿ. ಇಲ್ಲೊಂದು ದೋಣ್ಗಲ್ಲಂತೂ ರೋಡ್ ಮುಗಿಸೇ ಇಲ್ಲ. ಎಲ್ಲ ಕಡೆ ಮುಗಿಸಿದ್ದಾರೆ. ಈ ಕಡೆಯಿಂದ ಹೋಗ್ತಾ ದೋಣ್ಗಲ್ಲಲ್ಲಿ ಒಂಚೂರು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ನೋಡಿ.
ಇದು ಯಾವ ಕಡೆಯಿಂದ ಎಲ್ಲಿ ಕನೆಕ್ಷನ್ ಹಾಕಿ ಎಲ್ಲಿ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ಮೇ ಬಿ ಅಲ್ಲಿ ಪ್ರಪಾತ ಇದೆ ನೋಡಿ, ಗುಂಡಿ, ಅಲ್ಲಿ ಮಣ್ಣು ಹಾಕಿದರೆ ಮೇ ಬಿ ಅಲ್ಲಿಂದ ಏನಾದರೂ ಎಳ್ಕೊಬೋದು. ಇಲ್ಲಿ ರೋಡ್ ಹಂಗೆ ಇದೆ, ಇನ್ನು ಬಾಕಿ ಎಲ್ಲ 4 ಲೈನ್ ಆಗಿದೆ. ಮುಂದಕ್ಕೂ ಅಷ್ಟೇ ಸ್ವಲ್ಪ ದೂರ ದೋಣ್ಗಲ್ಲು ಇದು ಲೆಫ್ಟಿಗೆ ಹೋದರೆ ದೋಣ್ಗಲ್ಲು ಊರೊಳಗೆ ಹೋಗೋದು, ಅದೇನೋ ರೋಡ್ ಬರುತ್ತೆ. ಅದಾದರೆ ಮುಂದಕ್ಕೆಲ್ಲ ನಾರ್ಮಲಾಗೇ ಐತೆ. 4 ಲೈನೇ ಇದ್ದಾವೆ, ಬನ್ನಿ ತೋರಿಸ್ತೀನಿ. ಇದಂತೂ ನಿಜವಾಗ್ಲೂ ನಾನು ಡಿಪಾರ್ಟ್ಮೆಂಟಿಗೆ ಬಂದಾಗಿಂದ ಈ ರೋಡ್ ಹೆಂಗಾಯ್ತು ಹಂಗೆ ಐತೆ ಗುರು. ಇದು ಏನು ಚೇಂಜಸ್ ಆಗಿಲ್ಲ. ನಾನು ಬಂದು ಆಲ್ರೆಡಿ ಡಿಸೆಂಬರಿಗೇನೆ 2 ವರ್ಷ ಆಗೋಯ್ತು ಡಿಪಾರ್ಟ್ಮೆಂಟಿಗೆ ಬಂದು. ನೋಡ್ರಿ ಈ ಗುಂಡಿ ರೋಡು, ಯಪ್ಪ ಮುಂಚೆ ಎಲ್ಲ ಇಲ್ಲಿ ಜಾಮ್ ಆಗ್ತಾ ಇತ್ತು ಸಿಕ್ಕಾಪಟ್ಟೆ. ಇವಾಗ ಇಲ್ಲಿ ಜಾಮ್ ಆಗ್ತಾ ಇಲ್ಲ, ಮುಂದೆ ಒಂದು ಜಾಗದಲ್ಲಿ ಎಲ್ಲೋ ಜಾಮ್ ಆಗುತ್ತಂತೆ. ನಾನು ಮಂಗಳೂರು ರೂಟ್ ಬಂದು ಭಾರಿ ಟೈಮ್ ಆಯಿತು ನೋಡ್ರಿ. ಇಲ್ಲಿ ಮುಗಿಯುತ್ತಿದ್ದು ಸಿಂಗಲ್ ರೋಡು, ಇಲ್ಲಿ ಕ್ಲೋಸ್, ಮತ್ತೆ ಇಲ್ಲಿಂದ 4 ಲೈನ್ ಸ್ಟಾರ್ಟು. ಇದೊಂದಿಷ್ಟು ದೂರ, ಒಂದು 1.25 ಕಿಲೋಮೀಟರ್ ಮಾತ್ರ ಅದು ಹಂಗೆ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಅದು ಯಾವ ಥರ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನಮಗೆ. ನೋಡಿ ಇನ್ನಂತೂ ಫುಲ್ಲು ಡೌನು ಗುರು, ಫುಲ್ಲು ಡೌನು ಅಪ್ಪು. ನೋಡಿ ಇದೆಲ್ಲ ಸಿಂಗಲ್ ರೋಡ್ ಇತ್ತು, ಸಿಂಗಲ್ ರೋಡ್ನ ಕಂಪ್ಲೀಟ್ ಆಗಿ 4 ಲೈನ್ಗೆ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಟರ್ನಿಂಗು ಇದೆ, ಫುಲ್ಲು ಡೌನು ಕೂಡ. ಆ ಕಡೆಯಿಂದ ಬರೋ ಗಾಡಿಗಳಂತೂ ಮುಕ್ಕುರ್ಕಂದು ಹತ್ತವೆ, ಅಷ್ಟು ಒಪ್ಪಿದೆ. ಟರ್ನಿಂಗು ಸರಿಯಾಗಿ ಕೊಟ್ಬಿಟ್ಟಿದ್ದಾನೆ ಮಾತ್ರ. ಇನ್ನೇನು ಸ್ವಲ್ಪ ದಿನದಲ್ಲಿ ಆಲ್ರೆಡಿ ಸಕ್ಲೆ ಇದ್ರ ಹತ್ರ ಬಾಳುಪೇಟೆ ಹಿಂದೆ ಒಂದು ಟೋಲ್ ಓಪನ್ ಆಗಿದೆ. ಅದು ಓಪನ್ ಆಗಿ ತುಂಬ ಟೈಮ್ಗಳು ಕಳೆದೋಯ್ತು. ಇನ್ನು ಗುಂಡಿಯ ಹಿಡಿದಾದ್ಮೇಲೆ ಏನಾದರೂ ಒಂದು ಟೋಲ್ ಮಾಡ್ಬೋದು. ಮಂಗಳೂರಿಗೆ ಹೋಗೋ ಹೊತ್ತಿಗೆ ಇನ್ನೂ ಒಂದು 2 ಟೋಲ್ ಅಂತೂ ಖಂಡಿತವಾಗ್ಲೂ ಎಕ್ಸ್ಟ್ರಾ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ, 2 ಟೋಲ್ ಎಕ್ಸ್ಟ್ರಾ ಬಂದೇ ಬರುತ್ತೆ. ಇಲ್ಲೊಂದು ಯಾವುದೋ ಗಾಡಿ ಬೇರೆ ಟ್ರಬಲ್ ಆಗ್ಬಿಟ್ಟಿದೆ ನೋಡಿ. ಓಹೋ, ಕಂಟ್ರೋಲ್ ಸಿಕ್ಕಿಲ್ಲ ಗುರು. ಇದು ನೋಡಿ ಗಾಡಿ ಕಂಟ್ರೋಲ್ ಸಿಕ್ಕದೆ ಹೋಗಿ ಗುದ್ದಿರೋದು ಡಿವೈಡ್ರಿಗೆ. ಟನ್ನೇಜ್ ಇರುತ್ತೆ, ಬ್ರೇಕ್ ನಿಂತಿಲ್ಲ, ಹಂಗಾಗಿ ಹೋಗಿ ಡಿವೈಡ್ರಿಗೆ ಗುದ್ದಿದೆ ಗಾಡಿ. ನಾವು ಹುಷಾರಾಗಿ ಹೋಗೋಣ ಅಲ್ಲ, ಮುಂದೆ ನೋಡ್ಕೊಂಡು ಬೆಳಗ್ಗೆ ಬನ್ನಿ. ಇಲ್ಲಿಗೆ ಸ್ಟಾಪ್ ಮಾಡುವ, ಮುಂದೆ ಸೀದಾ ಘಾಟಲ್ಲಿ ಸಿಗ್ತೀನಿ. ಒಳ್ಳೊಳ್ಳೆ ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗೋಣ. ಘಾಟ್ ಇಳ್ಕೊಂಡು ಡಬಲ್ ಟರ್ನ್ ಹತ್ರ ಬಂದಾಯಿತು. ಗಾಡಿಗಳು ತುಂಬ ಇದ್ದಾವೆ. ದೊಡ್ಡ ಗಾಡಿಗಳು ಬಂತು ಅಂದರೆ ಸ್ವಲ್ಪ ಸ್ಲೋ ಆಗುತ್ತೆ ಅಷ್ಟೇ. ಸಣ್ಣ ಗಾಡಿಗಳೆಲ್ಲ ಆರಾಮಾಗಿ ಪಾಸ್ ಆಗುತ್ತೆ ಘಾಟಲ್ಲಿ. ನಮಗೆ ಮಂಗಳೂರು ಓಡಿಸ್ಬೇಕು ಅಂದರೆ ನಿಜವಲ್ಲ ಮುಂಚೆ ಬೇಜಾರಾಗ್ತಾ ಇತ್ತು, ಇವಾಗ ಬೇಜಾರಿಲ್ಲ ಅಂದ್ಕೊಳ್ಳಿ. ಯಾಕಂದರೆ ರೋಡೆಲ್ಲ ನೀಟಾಗಿದೆ, ಹಂಗಾಗಿ ಏನು ಟೆನ್ಷನ್ನೇ ಇಲ್ಲ. ಇವಾಗ ಆರಾಮಾಗಿ ಫ್ರೀಯಾಗಿ ಓಡಾಡ್ಬೋದು. ಅಂದರೆ ಅಲ್ಲಿ ಪ್ಯಾಚ್ ವರ್ಕ್ ಇದೆಯಲ್ಲ, ಪ್ಯಾಚ್ ವರ್ಕ್ ಇದೆ, ಅರ್ಧ ಬೇಜಾರು. ಗಾಡಿ ಎಲ್ಲ ಎತ್ತೆತ್ತಾಗುತ್ತೆ ನೋಡಿ. ಲಮ್ಸ್ಗಳು ಹಾಕಿದ್ದಾರೆ. ಇದು ಆ್ಯಕ್ಚುಲಿ ಹಾಕಿರೋದು ಇಳಿಯೋರಿಗೆ ಒಳ್ಳೇದು, ಬಟ್ ಅಷ್ಟು ಬೇಕಾದ್ರೆ ನಮ್ಗಳಿಗೆ ಎಷ್ಟು ಕಷ್ಟ ಆಗ್ಬಿಡುತ್ತೆ ಗೊತ್ತಾ. ಟನ್ನೇಜ್ ತುಂಬ್ಕೊ ಬರ್ಬೇಕಾದ್ರೆ ಹಿಂಸೆ ಅನ್ನಿಸ್ಬಿಡ್ತದೆ. ಗಾಡಿ ಪಿಕಪ್ ಬೇಕದಮ್ ಡೌನ್ ಆಗುತ್ತೆ, ಫುಲ್ಲು ಹಿಂಸೆ ಅನ್ನಿಸ್ಬಿಡ್ತದೆ. ಬಟ್ ಹಾಕಿರೋದು ಒಳ್ಳೇದೇನೆ, ಇಳಿಯೋರಿಗೆ ಅಷ್ಟೇ. ಹತ್ತೋರೆ ನಿಜವಾಗ್ಲೂ ಹಿಂಸೆ ಅನ್ಸೋದು. ಇವಾಗ ಎಲ್ಲ ಕಿತ್ತೇ ಹೋಗ್ಬಿಟ್ಟಿದೆ, ಅದು ಹಂಸ ಉಳ್ದೇ ಇಲ್ಲ. ನನ್ನ ಗಾಡಿ ಮೈಲೇಜ್ ನೋಡಿದ್ರೆ ನಿಜವಾಗ್ಲೂ ಪ್ರಕಾರ ನನಗೊಂಥರ ಖುಷಿ ಆಗುತ್ತೆ. ಬೇರೆಯವ್ರ ಗಾಡಿ ಎಷ್ಟು ಬರುತ್ತೆ ಗೊತ್ತಿಲ್ಲ. ಆ್ಯಕ್ಚುಲಿ ಲೈಟ್ ಲೌಡ್ ತುಂಬ್ಕೊಂಬಂದಿರೋದು, ಹಂಗಾಗಿ ನೋಡಿ 9.3 ಬಂದಿದೆ ಮೈಲೇಜು. ಮಂಗಳೂರು ಹೋಗ್ತಾ ಗಾಡಿ ಎಷ್ಟು ಓಡಿಸ್ತೀನಪ್ಪ, ಒಂದು 200-250 ಕಿಲೋಮೀಟ್ರ್ ಗಾಡಿ ಹೊಡಿರ್ಬೇಕು. 9.3 ಮೈಲೇಜ್ ಬಂದೈತೆ. ನೋಡೋಣ, ಮಂಗಳೂರಿಗೆ ಹೋದ್ಮೇಲೆ ಅಪ್ಡೇಟ್ ಮಾಡ್ತೀನಿ ಎಷ್ಟು ಬಂದಿದೆ ಮೈಲೇಜು ಅಂತ. ಘಾಟ್ ಇಳಿಸ್ತಾ ಇದ್ದೀನಿ. ಘಾಟ್ ಇಳಿಸಿ ಸೀದಾ ಕೆಳಗೆ ಹೋಗೋಣ. ಗೋಂಡಿಯಾಗ ಹೋಗ್ಬಿಟ್ಟು ಅಲ್ಲಿಂದಾನೆ ಟಿಫನ್ ಮಾಡ್ಕೊಂಡು ಹೊರಟ್ಬಿಡೋಣ. ಯಾಕಂದ್ರೆ ಇನ್ನು ಮಂಗಳೂರಿಗೆ ಹೋದರೆ ಖಾಲಿ ಮಾಡೋದಲ್ಲಿ ಬಿಜಿ ಆಗ್ಬಿಡ್ತೀವಿ, ಟಿಫನ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಇಲ್ಲ ಘಾಟ್ ಇಳಿದ ತಕ್ಷಣ ಗೋಂಡಿಯಾದಲ್ಲೇ ಮುಂದೆ ಹೋಗಿ ಟಿಫನ್ ಮಾಡ್ಕೊಬಿಡೋಣ. ಟಿಫನ್ ಮಾಡ್ಕೊಂಡ್ರೆ ಇನ್ನು ಆರಾಮಾಗಿ ಗಾಡಿ ಖಾಲಿ ಮಾಡ್ಬೋದು, ಟೆನ್ಷನ್ ಇರಲ್ಲ. ಗಾಡಿಗಳು ತುಂಬ ಇದ್ದಾವೆ ಘಾಟಲ್ಲಿ. ಎಲ್ಲ ನ್ಯೂ ಇಯರು, ಪಾರ್ಟಿ, ಫಂಕ್ಷನ್, ದೇವಸ್ಥಾನಕ್ಕೆಲ್ಲ ಮುಗಿಸ್ಕೊಂಡು ಬರೀ ಕಾರ್ಗಳವ್ರಿಗೆ 3 ಗಾಡಿ ಹೋಗ್ತಾ ಇದೆ. ಇಲ್ಲೊಂದು 2 3 ಎಲ್ಲ ಟ್ಯಾಂಕರ್ ಗಾಡಿಗಳೇ ಗುರು. ಮಂಗಳೂರು ಲೈನಲ್ಲಿ ಆಲ್ಮೋಸ್ಟ್ ಒಂದು 60% ಬರೀ ಟ್ಯಾಂಕರ್ ಗಾಡಿಗಳೇ ಓಡಾಡ್ತವೆ. ಡೀಸೆಲು, ಪೆಟ್ರೋಲು, ಗ್ಯಾಸು ಇದೇ ಗಾಡಿಗಳೇ ಜಾಸ್ತಿ ಈ ರೂಟಲ್ಲಿ. ಬನ್ನಿ ಮುಂದೆ ಹೋಗಿ ಸಿಗುವ.
ಗೈಸ್ ಘಾಟ್ ಎಲ್ಲ ಇಳಿದು ಸೀದಾ ಕೆಳಗಡೆ ಬಂದಾಯಿತು. ಗೋಂಡೆ ಇದ್ದೀನಿ, ಗೋಂಡೆ ಜಂಕ್ಷನ್ ಬಿಟ್ಟು ಮುಂದಕ್ಕೆ ಬಂದಿದ್ದೀನಿ. ರೆಗ್ಯುಲರ್ ಆಗಿ ನಾವಿಲ್ಲೇ ಹೋಟ್ಲ್ ಕಂತಿದ್ದೀವಿ ನೋಡಿ. ರೆಗ್ಯುಲರ್ ಆಗಿ ಇಲ್ಲೇ ಊಟ ತಿಂಡಿ, ನಾವು ಬಂದ ಟೈಮಲ್ಲೆಲ್ಲ ಇಲ್ಲೇ ಊಟ ತಿಂಡಿ ಕಾಫಿ ಟೀ ಎಲ್ಲ ಇಲ್ಲೇ ಮಾಡೋದು. ಸದ್ಯಕ್ಕೆ ಗಾಡಿನ ಇಲ್ಲೇ ನಿಲ್ಲಿಸಿ ಹೋಗಿ ತಿಂಡಿ ಮಾಡಿಕೊಂಡು ಒಂದು ಟೀ ಕುಡ್ಕೊಂಡು ಬರೋಣ. ಟೀ ಹಿಂದೆ ಕುಡಿಲೇ ಇಲ್ಲ ಆ್ಯಕ್ಚುಲಿ. ಇವಾಗ ಇಲ್ಲಿ ಹೋಗಿ ನೋಡಿ, ಇಲ್ಲಿ ನೀರಿಗೆ ಬರುತ್ತೆ, ಎಮರ್ಜೆನ್ಸಿ ಬೇಕಾಗುತ್ತೆ, ಎಲ್ಲದನ್ನು ಕುಡಿಯೋಕೆ ಇಟ್ಕೊಳ್ತಾರೆ. ನಾನು ಯಾವತ್ತೂ ಇಟ್ಕೊಂಡಿಲ್ಲ ನೋಡಿ. ಇದೇ ಹೋಟೆಲ್ ಶಾಮಿನಿ. ಇಲ್ಲೇ ಊಟ ಮಾಡಿಕೊಂಡು ಇಲ್ಲೇ ಟಿಫನ್ ಮಾಡಿಕೊಂಡು ಬರುವ. 10 ನಿಮಿಷ ಟೈಮ್ ವೇಸ್ಟ್ ಮಾಡೋಂಗಿಲ್ಲ, ಪಟ ಅಂತ ಹೋಗಿ ತಿಂಡಿ ಮಾಡ್ಕೊಂಡು ಟಕ್ಕಂತ ಬರೋಣ. ಫ್ರೆಂಡ್ಸ್, ನಾನು ಬೆಳಗ್ಗೆ 10:15 ಬಂದಿದ್ದು ಇಲ್ಲಿಗೆ ಲೊಕೇಶನ್ಗೆ, ಗಿರಿಯಾಸಿಗೆ. ನೋಡಿ ಗಾಡಿಯಲ್ಲಿ ಐತೆ, ಇಲ್ಲಿಗೆ ರಿವರ್ಸ್ ಹಾಕ್ಬೇಕು. ಅಲ್ಲೊಂದು ಗಾಡಿ ಇದೆ, ಇದು ಫುಲ್ಲು ಡೌನ್ ಐತೆ. ಆ ಗಾಡಿ ತೆಗಿತಾ ಇಲ್ಲ, ಅವರು ಡ್ರೈವರ್ ಇಲ್ಲ ಅಂತೆ. ಇದು ತೆಗೆದು ಇದು ಕದ್ರಿ ರೋಡು. ಈಗ ಇಲ್ಲಿ ರಿವರ್ಸ್ ಹಾಕಬೇಕು. ಆಲ್ಮೋಸ್ಟು 1 ಅವರ್ ಮೇಲಾಗೋಯ್ತು ನಾನು ಇಲ್ಲಿಗೆ ಬಂದು. ಇನ್ನೂ ಖಾಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಇವಾಗ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ, ನೋಡೋಣ. ಇಲ್ಲಿ ಮಾಡ್ಕೊಂಡು ಇಲ್ಲಿಂದ ಇನ್ನೂ 3-4 ಕಿಲೋಮೀಟ್ರ್ ಇನ್ನೊಂದು ಪಾಯಿಂಟಿಗೆ ಹೋಗ್ಬೇಕು. ಅಲ್ಲಿ ಖಾಲಿ ಮಾಡಬೇಕು. ಇಷ್ಟೊತ್ತಿಗೆ ಖಾಲಿಯಾಗಿ ಆ ಪಾಯಿಂಟಿಗೆ ಹೋಗ್ಬಿಡ್ತಾ ಇದ್ದೆ. ಇವ್ರು ಸ್ವಲ್ಪ ಡಿಲೇ ಮಾಡಿದ್ರಿಲ್ಲ, ನೋಡುವ ಎಷ್ಟೊತ್ತಾಗುತ್ತೆ ಇಲ್ಲಿ ಅಂತ. ಫ್ರೆಂಡ್ಸ್, ಸದ್ಯಕ್ಕೆ ಇವಾಗ ಎಲ್ಲಿದ್ದೀನಿ ಅಂದರೆ ಪ್ರಕಾಶ್ ರಿಟೇಲ್ ಪ್ರೈವೇಟ್ ಲಿಮಿಟೆಡು 2ನೇ ಪಾಯಿಂಟು. ಇಲ್ಲಿಗೆ ಬಂದಿದ್ದೀನಿ. ಮೊದಲನೇ ಪಾಯಿಂಟಲ್ಲಿ ಖಾಲಿ ಮಾಡ್ಕೊಂಡು ಅಲ್ಲೆಲ್ಲ ರಿಸೀವ್ಟ್ ಇಸ್ಕೊಂಡು ಬಂದಾಯಿತು. ಇವಾಗ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಏನಪ್ಪ ಆಗಿದೆ ಸಮಸ್ಯೆ ಅಂದರೆ, ಬರೋಬ್ಬರಿ 3 ಗಾಡಿ ಇದೆ, ನಂದು 4ನೇ ಗಾಡಿ. ಅವ್ರು ಹೇಳ್ತಾಯಿದ್ರು ಇವಾಗ ಖಾಲಿ ಆಗೋ ಡೌಟು, ಸಂಜೆ ಮೇಲೆ ಖಾಲಿ ಮಾಡ್ಕೊಳ್ಳೋದು. ಖಾಲಿ ಮಾಡ್ಕೋತೀವಿ, ಆದರೆ ಇವಾಗ ಆಗಲ್ಲ, ಸಂಜೆ ಮೇಲೆ ಖಾಲಿ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ಗಾಡಿ ತಂದು ನೋಡಿ ಶಿಸ್ತಾಗಿ ಮರದ ನೆರಳಿಗೆ ಹಾಕಿದ್ದೀನಿ. ಗೋಡನ್ ಅಲ್ಲಿದೆ. ಇವಾಗ ಏನಪ್ಪ ಕೆಲಸ ಅಂದರೆ, ಹೋಗೋದು, ಊಟ ಮಾಡೋದು, ಊಟ ಮಾಡ್ಬಿಟ್ಟು ಬಂದು ಶಿಸ್ತಾಗಿ ಮಲ್ಕೊಳ್ಳೋದು ಅಷ್ಟೇ. ಸದ್ಯಕ್ಕೆ ಇನ್ನೇನು ಕೆಲಸ ಇಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ಬಂದು ವಿಸಿಟ್ ಮಾಡಿದ್ದೀರಾ, ಹೊಸ್ದಾಗಿ ವೀಡಿಯೋ ನೋಡಿದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾರೆ ಗೈಸ್. ಮತ್ತೊಂದು ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್, ಶುಭರಾತ್ರಿ.